ಮೇಡಮ್ ಇವತ್ತು 5ನೇ ದಿನ ರೆಸ್ಕ್ಯೂ ಆಪರೇಷನ್. ಸೊ ಯಾವ ಥರ ನಡೀತಾ ಇದೆ ಏನು? ಸೊ 5ನೇ ದಿವಸಕ್ಕೆ ಬಂತು ಇವಾಗ. ಸೊ ನಿನ್ನೆ ನಮಗೆ 4 ಜನ ಜೀವಂತವಾಗಿ ಸಿಕ್ಕಿದ್ದಾರೆ. ಅವರು ಸೇಫ್ ಆಗಿದ್ರು ಒಂದು ಜಾಗದಲ್ಲಿ, ಬಟ್ ಆಕ್ಸೆಸಿಬಿಲಿಟಿ ಇರಲಿಲ್ಲ. ಬಟ್ ಇಮಿಡಿಯೇಟಾಗಿ ನಾವು ಏರ್ ಲಿಫ್ಟಿಂಗ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಅಷ್ಟೊತ್ತಿಗೆ ಸ್ಟ್ರೆಚರಲ್ಲೇ ಅವ್ರನ್ನ ಕರ್ಕೊಂಬರೋಕ್ಕಾಯಿತು. ಬಿಕಾಸ್ ಬ್ರಿಡ್ಜ್ ಇವಾಗ ಎಸ್ಟಾಬ್ಲಿಷ್ ಆಗಿದೆ, ಕನೆಕ್ಷನ್ದು ಪ್ರಾಬ್ಲಮ್ ಇಲ್ಲ. ಆಗಿದ್ಮೇಲೆ ಎಸ್ಟರ್ಡೇ ನಮಗೆ 14 ಬಾಡೀಸ್ ಸಿಕ್ಕಿದೆ. ಸೊ ಇವತ್ತು ನಮ್ಮದು ಪ್ರತಿ ದಿವಸ ನಾವು ಸಾಯಂಕಾಲ 6 ಗಂಟೆಗೆ ಎಲ್ಲ ಫೋರ್ಸಸ್ದು ಒಂದು ಫೀಡ್ಬ್ಯಾಕ್ ತೊಗೋತಾ ಇದ್ದೀವಿ. ಸೊ ಅದ್ರ ಬೇಸಿಸ್ ಮೇಲೆ ನೆಕ್ಸ್ಟ್ ಡೇಗೆ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ 7 ಗಂಟೆ ಕರೆಕ್ಟಾಗಿ ಕಲೆಕ್ಟ್ರೇಟಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಫಾರ್ಮ್ ಮಾಡಿದ್ದಾರೆ. ಸೊ 4 ಜನ ಮಿನಿಸ್ಟ್ರ್ ಇದ್ದಾರೆ ಅದರಲ್ಲಿ. ಸೊ ಅವರು ಮತ್ತು ಹೈಯರ್ ಲೆವೆಲ್ ಆಫೀಸರ್ಸ್ ಎಲ್ಲ ಕೂತ್ಬಿಟ್ಟು ನಾವು ನೆಕ್ಸ್ಟ್ ಡೇದು ಆಪ್ರೇಷನ್ ಹೆಂಗಿರಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ. ಸೊ ಅದ್ರ ಬೇಸಿಸ್ ಮೇಲೆ ನೆಕ್ಸ್ಟ್ ಡೇ ನಾವು ಇನ್ಪುಟ್ಸ್ ಕೊಟ್ಬಿಟ್ಟು ಫೋರ್ಸ್ ಡಿಪ್ಲಾಯ್ಮೆಂಟ್ ಮಾಡ್ತಾ ಇದ್ದೀವಿ. ಇವತ್ತು ಮೋರ್ ದೆನ್ 2000 ಪೀಪಲ್ ಆಲ್ರೆಡಿ ಫೀಲ್ಡಲ್ಲಿ ಹೋಗಿದ್ದಾರೆ. ಸೊ ಲಾಸ್ಟ್ ಪಾಯಿಂಟ್ವರೆಗೂ ನಮಗೆ ರೀಚ್ ಆಗೋಕ್ಕೆ ಆಗಿದೆ. ಇವತ್ತು ಈ ಚಾಲಿಯಾರ್ ರಿವರ್ ಅಂತ ನಿಮ್ಗೆ ಗೊತ್ತಿರಬೇಕು, ಈ ಮಲಪುರಂ ಸೈಡ್ಗೆ ಹೋಗ್ಬೇಕು. ಸೊ ಅಲ್ಲಿ ನಾವು 40 ಕಿಲೋಮೀಟರ್ ಸ್ಟ್ರೆಚ್ಚಲ್ಲಿ ಲೋಯರ್ ರೆಕ್ಕಿ ಮಾಡ್ತಾ ಇದ್ದಾರೆ ಕೋಸ್ಟಲ್ ಗಾರ್ಡ್ನವರು. ಸೊ ಅಲ್ಲಿ ಎಲ್ಲಾದರೂ ಬಾಡಿನೋ ಅಥವಾ ಯಾರಾದರೂ ಸಿಕ್ಕಾಕೊಂಡಿರೋದು ಏನಾದರೂ ಕಾಣಿಸಿದ್ರೆ ಫೋಟೋಸ್ ತೊಗೊಂಬಿಟ್ಟು ಇಮಿಡಿಯೇಟಾಗಿ ದೇ ವಿಲ್ ಇಂಟಿಮೇಟಸ್, ನಾವು ಹೋಗ್ಬಿಟ್ಟು ಇವ್ಯಾಕ್ಯುಯೇಷನ್ ಮಾಡ್ತೀವಿ. ಸೊ ಅದಾಗಿದ್ಮೇಲೆ ಡ್ರೋನ್ ಸರ್ವೆ ಮಾಡಿದ್ದೀವಿ. 60% ಆಫ್ ದ ಎಫೆಕ್ಟೆಡ್ ಏರಿಯಾ ಡ್ರೋನ್ಸ್ ಯೂಸ್ ಮಾಡಿಬಿಟ್ಟು ನಾವು ಕವರ್ ಮಾಡಿದ್ದೀವಿ. ಅದರಿಂದ ನಾವು GPS ಕೋಆರ್ಡಿನೇಟ್ಸ್ ಕೂಡ ತೊಗೊಂಡಿದ್ದೀವಿ ಅಲ್ಲಿ ಇರೋ ಮನೆಗಳು. ಸೊ ಎಕ್ಸಾಕ್ಟ್ ಎಲ್ಲಿ ಮನೆಗಳಿತ್ತು, ಎಲ್ಲಿ ದುರಂತ ಆಗಿರೋದು, ಅದನ್ನು ನಾವು ಎಲ್ಲ ಟೀಮ್ಸ್ಗೂ ಡೇಟಾ ಕೊಟ್ಟಿದ್ದೀವಿ. ಆ ಕೋಆರ್ಡಿನೇಟ್ಸ್ ಯೂಸ್ ಮಾಡಿಬಿಟ್ಟು ಅವರು ಸರ್ಚ್ ಮಾಡ್ತಾ ಇದ್ದಾರೆ. ಸೊ ಇದೊಂದು. ಮತ್ತು ಇವತ್ತು ಇಂಡಿಯನ್ ಆರ್ಮಿದು ರೆಡಾರ್ಸ್ ಕೂಡ ಬರ್ತಾ ಇದೆ. ಅವರು ಅದು ಥರ್ಮಲ್ ರೆಡಾರ್ಸ್ ಇದೆ ಮತ್ತು ಬೇರೆ ರೀತಿ ಎಕ್ವಿಪ್ಮೆಂಟ್ಸ್ ಇದೆ. ಸೊ ದಟ್ ಈಸ್ ಆಲ್ಸೋ ವಿಲ್ ಹೆಲ್ಪ್ ಅಸ್. ಎಲ್ಲಾದರೂ ಅಲ್ಲಿ ಬಾಡಿ ಏನಾದರೂ ಇದೆಯಾ ಅಥವಾ ಯಾರಾದರೂ ಸಿಕ್ಕಾಕೊಂಡಿದ್ದಾರಾ ಅದನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನ್ಯೂ ಡೆಲ್ಲಿಯಿಂದ ಬರ್ತಾರೆ. ಎಸ್. ಆಸ್ ಆಫ್ ನಾವು ಎಷ್ಟು ಅತಿ ಹೆಚ್ಚು ಅಫೆಕ್ಟೆಡ್ ಆಗಿರೋ ಏರಿಯಾ ಯಾವುದು ಅಂತ ಸರ್ ಈ ಸ್ಟ್ರೆಚ್ಚಲ್ಲಿ? ಈ ಸ್ಟ್ರೆಚಲ್ಲಿ ಮುಂಡಕೈ ರೀಜನ್ನಲ್ಲಿ ಲ್ಯಾಂಡ್ಸ್ಲೈಡ್ ಆಗಿ ಸುಮಾರು ಮನೆಗಳೆಲ್ಲ ವಾಶ್ ಅವೇ ಆಗಿದೆ. ಅಟ್ ದ ಸೇಮ್ ಟೈಮ್ ನಮ್ಮ ಕೆಳಗಡೆ ರಿವರ್ಸ್ ಬರ್ತಾರೆ, ಡೌನ್ ಸ್ಟ್ರೀಮ್ ನಾವು ಬಂದಾಗ ಸೈಡಲ್ಲಿರೋ ಮನೆಗಳೆಲ್ಲ ವಾಶ್ ಔಟ್ ಆಗಿದೆ. ಅದು ಈಗ ಇವತ್ತು ಮೇಲೆ ಪುಂಜಿರಿ ಮಟ್ಟಂ ಅಲ್ಲಿವರೆಗೂ ರೀಚ್ ಆಗೋಕ್ಕಾಗಿದೆಯಾ ಮೇಡಮ್? ಪುಂಜೇರಿ ಮಟ್ಟಂವರೆಗೂ ನಾವು ಟ್ರೆಕ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಸ್ವಲ್ಪ ಮಧ್ಯದಲ್ಲಿ ಒಂಚೂರು ರೋಡ್ ಸರಿ ಇಲ್ಲ, ಬಟ್ ಅಲ್ಲಿವರೆಗೂ ನಾವು ರೀಚ್ ಮಾಡಿದ್ದೀವಿ. ಎಸ್, ಅಲ್ಲಿವರೆಗೂ ಹೋಗ್ಬಿಟ್ಟು ಸರ್ಚ್ ಆಪರೇಷನ್ಸ್ ಮಾಡಿದ್ದಾರೆ. ಬಟ್ ಪುಂಜೇರಿ ಮಟ್ಟಮಲ್ಲಿ ಯಾರೂ ಇಲ್ಲ. ಓಕೆ, ಬಿಕಾಸ್ ನಾವು ಅಲ್ಲಿ ನಮಗೆ ಕ್ರೌನ್ಸ್ ಇರೋದಲ್ವಾ, ಇಲ್ಲಿಂದ 6 ಕಿಲೋಮೀಟರ್ ಅಲ್ಲಿ ಇನ್ಸಿಡೆಂಟ್ಸ್ದು ಕ್ರೌನ್ ಸ್ಟಾರ್ಟ್ ಆಗಿರೋದು. ಸೊ ಅದು ಬರ್ತಾ 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 ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮೇಡಮ್, ಕನ್ನಡದವರು ಕೂಡ ಸಾಕಷ್ಟು ಜನ ಇದರಿಂದ ಬಾಧಿತರಾಗಿದ್ದಾರೆ. ಸೊ ಕನ್ನಡಿಗರ ಬಗ್ಗೆ ಏನಾದರೂ ಮಾಹಿತಿ, ಅಂದರೆ ಎಷ್ಟು ಜನ ಇಲ್ಲಿ ಇದರಲ್ಲಿ ಗಾಯಗೊಂಡಿದ್ದಾರೆ, ಸಾವನ್ನಪ್ಪಿದ್ದಾರೆ ಆ ರೀತಿ ಡೇಟಾ ನಾನು ನಿಮ್ಗಾಗಲೇ ಹೇಳಿದ್ದೀನಿ. ವಿ ಆರ್ ಟ್ರೈಂಗ್ ಟು ಸೆಗ್ರಿಗೇಟ್ ಯಾರು ಎಲ್ಲಿಂದ ಬಂದಿದ್ರು. ಡೆಫಿನೆಟ್ಲಿ ಒಂದು ಸ್ಪೆಷಲ್ ಟೀಮ್ ಲೇಬರ್ಸ್ನ ನೋಡ್ತಾ ಇದ್ದಾರೆ, ಟೂರಿಸ್ಟ್ನ ನೋಡ್ತಾ ಇದ್ದಾರೆ, ಲೋಕಲ್ ಆಗಿರೋ ಜನಗಳನ್ನ ನೋಡ್ತಾ ಇದ್ದಾರೆ. ಬಾಕಿ ಏನಾದರೂ ಡೇಟಾ ಇದೆಯಾ ಅಂತ ಒಂದು ಸ್ಪೆಷಲ್ ಟೀಮ್ ನೋಡ್ತಾ ಇದ್ದಾರೆ. ಇದುವರೆಗೂ ನಮಗೂ 218 ಮಿಸ್ಸಿಂಗ್ ನಂಬರ್ ಸಿಕ್ಕಿರೋದು. ಬಟ್ ಸ್ವಲ್ಪ ಜನ ಆಲ್ರೆಡಿ ನಾವು ವಾರ್ನಿಂಗ್ ಕೊಟ್ಟಿದ ತಕ್ಷಣವೇ ಇಮಿಡಿಯೇಟಾಗಿ ಇವ್ಯಾಕ್ಯುಯೇಷನ್ ಮಾಡಿದ್ದಾರೆ. ಅವರೆಲ್ಲ ಬೇರೆ ರಿಲೇಟಿವ್ಸ್ ಮನೆಗಳಿಗೆಲ್ಲ ಹೋಗಿರೋ ಸಾಧ್ಯತೆ ಇದೆ. ಕ್ಯಾಂಪ್ಸಲ್ಲಿ ಸ್ವಲ್ಪ ಜನ ಇದ್ದಾರೆ. ಸೊ ಅದನ್ನೆಲ್ಲ ನಾವು ಟ್ಯಾಲಿ ಮಾಡಿ ನೋಡಿದಾಗಲೇ ನಮಗೊಂದು ಎಕ್ಸಾಕ್ಟ್ ನಂಬರ್ಗೆ ಬರೋಕ್ಕಾಗುತ್ತೆ. ಎಷ್ಟು ಡೆತ್ ನಂಬರ್ ನಿಮ್ಮ ಪ್ರಕಾರ? 210 ನಮ್ಗೆ ಎಸ್ ಅಫಿಷಿಯಲ್ ಆಗಿ. ಸೊ ಎಸ್ಟರ್ಡೇ ನಾವು ಅನ್ಕ್ಲೈಮ್ಡ್ ಬಾಡೀಸ್ 3 ಇತ್ತು. 3ನ್ನ ನಾವು ವಿತ್ ಆಲ್ ರೆಸ್ಪೆಕ್ಟ್ಸ್ ಸರ್ವ ಧರ್ಮ ಮತ ಪ್ರಾರ್ಥನಾ ಮಾಡಿಬಿಟ್ಟು ಸ್ಟೇಟ್ ಹಾನರ್ಸ್ ಜೊತೆಗೆ ಕ್ರಿಮೇಷನ್ ಬರಿ ಮಾಡಿದ್ದೀವಿ. ಮೇಡಮ್, ಇದು ಅಸ್ಸಾಂ, ವೆಸ್ಟ್ ಬೆಂಗಾಲ್ ಆ ಕಡೆಯಿಂದ ಜಾಸ್ತಿ ವಲಸೆ ಕಾರ್ಮಿಕರು ಈ ಕಡೆ ಬಂದಿದ್ದಾರೆ. ಸೊ ಅವ್ರ ಬಗ್ಗೆ, ಯಾಕೆಂದ್ರೆ ಅವ್ರು ಸುಮಾರು ಒಂದು 1500 ಇತ್ತೀಚೆಗೆ ಇದು ವಲಸೆ ಟೈಮ್ ಅಂತ ಕೆಲಸ ಇರುತ್ತೆ, ಆಗ ಬಂದಿರ್ತಾರೆ. ಅವರು ಸ್ಪೆಷಲ್ ಆಗಿ ಒಂದು ಲೇಬರ್ ಮೈಗ್ರೆಂಟ್ಸ್ನ ಟ್ರ್ಯಾಕ್ ಮಾಡೋಕ್ಕಂತಲೇ ಒಂದು ಟೀಮ್ ಇದ್ದಾರೆ. ಸೊ ಅವರು ಲೇಬರ್ ಆಫೀಸರ್ಸ್ ಜೊತೆಗೆ ಮತ್ತು ಬಾಕಿಯುಳ್ಳ ಜನಗಳ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿಬಿಟ್ಟು ಎಷ್ಟು ಜನ ಬಂದಿದ್ರು, ಎಷ್ಟು ಜನ ಇಲ್ಲಿದ್ದರು, ಆ ಡೀಟೇಲ್ಸ್ ತೊಗೋತಾ ಇದ್ದೀವಿ. ಇನ್ನು ಡೇಟಾ ಸಿಕ್ಕಿಲ್ಲ, ಡೀಟೇಲ್ಸ್ ಕಂಪೈಲ್ ಮಾಡ್ತಾ ಇದ್ದೀವಿ. ಓಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.